ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದೂ ಇರೋದಿಲ್ಲ. ಸೊ ಹಿರಿಯ ರೈತರ ಜೊತೆ ಇನ್ನಷ್ಟು ಮಾಹಿತಿಗಳನ್ನ ತಗೊಳ್ತಾ ಹೋಗೋಣ. ಈಗ ಬನ್ನಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತು ನಿಮ್ಮೂರಣ್ಣ? ನಮ್ಮದು ಕುಪ್ಪೂರು. ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ. ಅಣ್ಣ, ಎಷ್ಟು ವರ್ಷಗಳಿಂದ ಈ ಒಂದು ಕೋಸಿನ ಕೃಷಿ, ಎಲೆ ಕ್ಯಾಬೇಜ್ ಕೃಷಿ ಮಾಡ್ಕೊಳ್ತಾ ಬಂದ್ರೆ ಸರ್, ನಾವು ಸುಮಾರು ಒಂದು 20 ವರ್ಷದಿಂದ ವ್ಯವಸಾಯ ಕೋಸು ಹಾಕ್ತಾ ಇದ್ದೀನಿ. 20-30 ವರ್ಷದಿಂದ ವ್ಯವಸಾಯ ನಮ್ಮದು ವ್ಯವಸಾಯ ಮಾಡ್ತಾ ಇದ್ದೇನೆ. ಈ ಕೋಸು ಬೆಳೆ ಹೆಂಗೆ ಅಂದರೆ, ನೆಲಕ್ಕೆ ಚೆನ್ನಾಗಿ ಆಬಾದ ಮಾಡಬೇಕು. ನೆಲ ಚೆನ್ನಾಗಿ ಆಬಾದ ಮಾಡಿ ನೆಲಕ್ಕೆ ಒಂದು 15-20 ಗೊಬ್ಬರ ಹಾಕಿಬಿಟ್ಟು ಊತ್ರೆ ಅರ್ಜೆಂಟು ಮಾರ್ಕಿಂಗ್ ಬರೋ ಟೇಜ್ಕ ಆಪಿಗಳು ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದಿಲ್ಲ ಫಸ್ಟ್ ನಾವು ಬಿಟ್ಬಿಟ್ರೆ ಎಲ್ಲ ಕಿತ್ತು ಬಿಸಾಕ್ಬೇಕಾಗ್ತದೆ, ಸುಳ್ಳೆಲ್ಲ ತಿಂದ್ಬಿಡ್ತದೆ. ನಾವು ಫಸ್ಟ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ಲಾಸ್ಟ್ನಾಗ ಎಂಥ ಮುದ್ದೊಡಿದ್ರೇನು ಕಂಟ್ರೋಲ್ ಆಗಲ್ಲ. ಯಾಕಾಗಲ್ಲ ಅಂದರೆ ಆಪಿಗಳು ಏನು ಮಾಡ್ತದೆ ಅಂದರೆ, ಎಷ್ಟು ಮಳೆ ಹೊಡೆದ್ರೆ ನಾವು ಎಲೆ ಕೆಳಗೆ ಇರ್ತದೆ, ಒಂದು ಮಳೆ ಅನೇಕ ಒಂದು ಆಪೆ ಸಾಯಲ್ಲ. ನಾವು ಫಸ್ಟ್ನಿಂದ ನಾರುತಾಗಿನಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದರೆ ಮಾತ್ರ ಕೋಸು ಬೆಳಿಬೋದು. ಅಣ್ಣ, ಈ ಕಡೆ ಬನ್ನಿ ಅಣ್ಣ, ಸ್ವಲ್ಪ ತೋಟದ ಹತ್ರ. ನಾವು ಮನೆ ಕಟ್ಟಕ್ ಮೊದಲು ನಾವು ಏನ್ ಪಾಯ ಅನ್ನೋದು ಹಾಕ್ತಿರಿ. ಅದು ಈ ನೆಲಕ್ಕೆ ಪಾಯ, ಈ ಬೆಳೆ ಬೆಳೆಯೋದಕ್ಕೆ ಪಾಯ ಅಂತ ಹೇಳಿದ್ರೆ ನಾವು ಗೊಬ್ಬರಗಳಣ್ಣ. ಈ ಗೊಬ್ಬರಗಳು, ತಿಪ್ಪಿ ಗೊಬ್ಬರಗಳು ಯಾವ ತರ ಕೊಡ್ತೀರಾ, ಏನ್ ಕೊಡ್ತೀರಾ ಅಣ್ಣ? ನಾನು ಒಂದು 15 ಲೋಡ್ ಕೆರೆ ಮಣ್ಣು ಹೊಡೆದು ಸ್ಟಾಕ್ ಮಾಡಿದ್ದೆ. ಆದ್ಮೇಲೆ ಕೋಳಿ ಗೊಬ್ಬರ ತಗೊಂಬಂದು 15 ಲೋಡ್ ಮಿಕ್ಸ್ ಮಾಡಿ ಅದೆಲ್ಲ ಒಂದು ಬೆಳೆಯಕ್ಕೆ ಇಷ್ಟ ಅಂದ್ಬಿಟ್ಟು ಒಂದು 3 ಲೋಡ್, ಇದ್ರಕ್ಕೆ 3 ಲೋಡ್, ಅದ್ರಕ್ಕೆ 3 ಲೋಡ್, 6 ಲೋಡ್ ಹೊಡೆದಿದ್ದೀನಿ. ಇವಾಗ ಒಂದು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಾ ಮಣ್ಣು, ವರ್ಷನೂ ಒಂದ್ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ನೆಲಕ್ಕೆ ಕೊಡ್ತೀನಿ. ಅಣ್ಣ, ಹೊಸ ಮಣ್ಣು ಸೇರ್ಸೋದ್ರಿಂದ ಏನ್ ಚೇಂಜ್ ಆಗ್ತದೆ? ಕೆರೆ ಮಣ್ಣು ಸ್ವಲ್ಪ ಮೇಲ್ಗಡೆಯಿಂದೆಲ್ಲ ದನ ಕರುಗಳೆಲ್ಲ ಮೇದಿರೋದು, ಇದು ಸೆಗಣಿ ಎಲ್ಲ ಬಂದು ಕೆರೆಯಲ್ಲಿ ಹಿಂಗ ಆಗಿರ್ತದೆ. ಆ ಮಣ್ಣು ನೋಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದರಲ್ಲಿ ತಾಕತ್ತಿರ್ತದೆ. ನಾವು ಇದು ಕೋಳಿ ಗೊಬ್ಬರ ಆಗ್ಲಿ, ನಮ್ಮ ನಾಟಿ ಗೊಬ್ಬರ ದನಗಳದಾಗ್ಲಿ ಸ್ಟಾಕ್ ಮಾಡಿದ್ದು ಮಿಕ್ಸ್ ಮಾಡ್ತಿರಲ್ಲ, ಅದನ್ನು ಎಲ್ಲ ಮಿಕ್ಸ್ ಮಾಡಿ ನೆಲಕ್ಕೆ ಕೊಟ್ರೆ ಚೆನ್ನಾಗತ್ತದೆ. ಅರ್ಜೆಂಟ್ ಆಗಿ ಮಾರ್ಕಿಂಗ್ ಸ್ಟೇಜ್ ಬಂದ್ಬಿಟ್ರೆ ಆಮೇಲೆ ಹುಳು ಅಷ್ಟೊಂದು ಬೀಳಲ್ಲ. ಸರಿ ಅಣ್ಣ. ಈಗ ಗೊಬ್ಬರ, ಈ ಕೋಳಿ ಗೊಬ್ಬರ, ಮಣ್ಣು, ಹೊಸ ಮಣ್ಣು ಮಿಕ್ಸ್ ಮಾಡಿ ಕೊಟ್ಟಿದ್ದೀರಾ. ಮೂಟಿ ಗೊಬ್ಬರಗಳಿಗೆ ಬಂದ್ರೆ 15, 20 ಮೊದಲೇ ಕೊಡ್ತೀರಾ, ಸಾಲ್ ಮಾಡೋವಾಗ ಕೊಡ್ತೀರಾ? ಇಲ್ಲ, ಉಳೋವಾಗ ಒಂದ್ ಎಕರೆಗೆ 1-2 ಮೂಟೆ ಗೊಬ್ಬರ ಹಾಕ್ತೀರಿ, ಆಮೇಲೆ ಸಾಲ್ ಮಾಡೋವಾಗ ಒಂದ್ ಸ್ವಲ್ಪ ಹಾಕಂತೀರಿ ಅಷ್ಟೇ. ತಿರ್ಗಿ ಏನಾನ ಬೇಕಂದ್ರೆ ಡ್ರಿಪ್ ಗೊಬ್ಬರಗಳು ತಕೊಂಡ್ಕೊಡ್ಬೋದು, ಕೊಡ್ಬೋದು. ಓಕೆ ಅಣ್ಣ. ಇವಾಗ ಮೊದ್ಲೆಲ್ಲ ಬಂದು ನೀರುಗಳೆಲ್ಲ ಕಟ್ಟಿ ಬೆಳೆಯರಿ, ಇವಾಗ ಬಂದು ಡ್ರಿಪ್ ಬಂದೈತೆ, ಸ್ಪ್ರಿಂಕ್ಲರ್ ಆಗು ಮಾಡಕ್ ಸ್ಟಾರ್ಟ್ ಮಾಡಾರ. ಯಾವ್ದ್ರಲ್ಲಿ ಬೆಳೆ ಚೆನ್ನಾಗತ್ತದ? ಈ ಕೋಸೆಲ್ಲಾನು ಸ್ಪ್ರಿಂಕ್ಲರ್ ಏನು ಅಷ್ಟೊಂದ್ ಮೇಲೆ ಬರಲ್ಲ. ನಾವ್ ಯಾಕಂದ್ರೆ ಈಗ ಮದ್ದು ಹೊಡಿತೀರಿ, ನೀರು ಬಿಡಬೇಕು, ಒಣಗ್ತಾ ಇರ್ತದೆ. ಸ್ಪ್ರಿಂಕ್ಲರ್ ಬಿಟ್ರೆ ಮದ್ದೆಲ್ಲ ವೇಸ್ಟ್ ಆಗ್ತದೆ. ಆ ಮದ್ದು ಎಲೆ ಮೇಲೆ ಇರೋದೆಲ್ಲ ಬುಡಕ್ ಸೋರ್ತದೆ, ಆ ಬುಡ ಅಲ್ಸೋತದೆ. ಸ್ಪ್ರಿಂಕ್ಲರ್ ಏನು ಅಷ್ಟ್ ಮೇಲೆ ಬರಲ್ಲ. ಕೋಸ್ಕಲ್ಲೂ ಡ್ರಿಪ್ ಸರಿ, ಡ್ರಿಪ್. ಓಕೆ ಅಣ್ಣ. ಇವಾಗ ಯಾವುದೇ ಒಂದು ಬೆಳೆ ತಗೊಂಡ್ರು ನಾವು ಇಂಥ ತಳಿ ಚೆನ್ನಾಗಿರ್ತದೆ ಅಂತ ನಮ್ಗೆ ಮಾರ್ಕೆಟ್ ಆಗಿ ಇದಕ್ಕೆ ಬೇಡಿಕೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ನೀವು ಯಾವಾಗೂ ಬೆಳೆಯಂತ ತಳಿ ಯಾವ್ದಣ್ಣ? ನಾನು ಫಸ್ಟು ಹರಿರಾಣಿ ಆಗ್ತಾ ಇದ್ದೆ ಸುಮಾರು 10-20 ವರ್ಷಕ್ಕೆ ಮುಂಚೆ. ಆಮೇಲೆ ಬಂದು ರಾಧಾ ಅಂತ ಬಂತು, ಈಗ ರಾಧಾನೇ ತಂದು ಆಗ್ತಾ ಇದೆ. ರಾಧಾನೇ ಚೆನ್ನಾಗಿದೆ. ಓಕೆ ಅಣ್ಣ, ಇದು ಒಂದು ತಳಿ ವಿಚಾರ ಆಯ್ತು. ಇದೆಲ್ಲ ಆದ್ಮೇಲೆ ಈ ಒಂದು ಬೆಳೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ದಿನಗಳು ತಗೊಳ್ತದ? ಅಷ್ಟೇ, ಒಂದು 2.5 ತಿಂಗಳ. ಚೆನ್ನಾಗಿ ಕೆಲಸ ಮಾಡಿದ್ರೆ 2.5-2.25 ತಿಂಗಳು ಬಂದ್ಬಿಡ್ತದೆ. 3 ತಿಂಗಳ ಏನು ಇರಂಗಿಲ್ಲ. ಅಣ್ಣ, ಈಗ ಮೊದ್ಲೆಲ್ಲ ಬಂದು ಹರಿರಾಣಿ ಅಂತ ಏನೋ ಹೇಳಿದ್ರಿ, ಇಷ್ಟಿಷ್ಟಾಗ್ಲ ಒಂದೊಂದು ಅಷ್ಟು ದಪ್ಪ ಬರೋದು, ಅಷ್ಟು ತೂಕದ ತಗೊಂತಾ ಇದ್ರು. ಇವಾಗ ಬಂದು ಇಷ್ಟೇ ತೂಕ ಇರಬೇಕು ಅಂತ ಕಂಡೀಷನ್ಗಳು ಬೇರೆ ಮಾಡ್ತಾರೆ. ಒಂದ್ ಗಡ್ಡೆ ಎಷ್ಟು ತೂಕ ಬರ್ಬೇಕು? ಅದ ಒಂದ್ ಗಡ್ಡೆ ಅಷ್ಟೇ 1.5-2 kg ಒಳಗಡೆ ಅದು. ಇದೆಲ್ಲ ಆಯ್ತಣ್ಣ. ಇನ್ನ ಮದ್ದುಗಳ ವಿಚಾರಕ್ಕೆ ಬಂದಾಗ ಕೋಸು ಬೆಳೆನಾಗ ಮೊದ್ಲು ಬಲೆ ಕಷ್ಟ ಪಡೇರಿ, ಏನೋ ಹುಳುಗಳನ್ನ ಕಂಟ್ರೋಲ್ ಮಾಡೋದಕ್ಕಂತ ಬಲೆ ಬಾದ್ ಪಡೇರಿ. ಇವಾಗೆಲ್ಲ ಬಂದು ಯಾವ್ದಾವ್ದೋ ಹೊಸ ಮದ್ದುಗಳೆಲ್ಲ ಬಂದವೆ, ಬೆಳೆ ಮಾಡೋದು ಸಲೀಸು ಅಂತ ಹೇಳ್ತಾರೆ. ನಿಜಾನ ಅಣ್ಣ? ಹೌದು, ಬೆಳೆ ಮಾಡೋದು ಸಲೀಸು ಅಂದ್ರೆ ಕೂಡ ನಾವು ಫಸ್ಟ್ ನಿಂದ ಕಂಟ್ರೋಲ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ಸಲೀಸು. ಫಸ್ಟೇ ಬಿಟ್ಬಿಟ್ರೆ ಅಷ್ಟೊಂದು ಕಂಟ್ರೋಲ್ ಬರಲ್ಲ. ಎಂತ ಮದ್ದೆ ಹೊಡಿಲಿ, ಫಸ್ಟೇ ನಾವು ಹುಳುಗ್ ಬಿಟ್ಟಿದ್ರಂದ್ರೆ ಅಷ್ಟೊಂದು ಕಂಟ್ರೋಲ್ ಬರಲ್ಲ. ಇವಾಗ ಮುಖ್ಯವಾಗಿ ಇದ್ರಾಗ ಹುಳ ಬಿಟ್ರೆ ಈ ಸುಳಿಗಳಾಗ ಈ ಸೊಳ್ಳಿಗಳು ಪಳ್ಳಿಗಳು ಇರ್ತಾವ, ಅವೆರಡೇ ತಾನೇ ಇದ್ರಲ್ಲಿ ತೊಂದ್ರೆ ಬರೋದು ಜಾಸ್ತಿ. ಇನ್ನ ರೋಗಗಳ ವಿಚಾರಕ್ಕೆ ಬಂದಾಗ ಏನಾದ್ರು ರೋಗಗಳು ಜಾಸ್ತಿ ಬರ್ತಾವಣ್ಣ ಇದಕ್ಕ? ಇಲ್ಲ, ಇದು
ಕೋಳಿ ಗೊಬ್ಬರ ಏನಾನ ಜಾಸ್ತಿ ಹೊಡೆದ್ರೆ ಹಾ. ಒಂಥರ ಎಲೆ ಸುರುಗು ರೋಗ ತರ ಬಂದ್ಬಿಡ್ತದೆ, ಸುರುಗ್ ಬರ್ತದೆ. ಸುರುಗ್ ಬರ್ತದೆ. ಹಾ. ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು ನಾವು. ಕೋಳಿ ಗೊಬ್ಬರ ಅಂತ ಜಾಸ್ತಿ ಆಗ್ಬಾರ್ದು ಹಾ. ಬಿಸಿಲಿನಾಗ ಕೋಳಿ ಹಾ. ಗೊಬ್ಬರ ಸೇರಿಸಬಾರ್ದು. ಈಗೇನೋ ಮಳೆಗಾಲದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತದೆ. ಬೇಸಿಗೆನಾಗ ಏನಾನ ಕೋಳಿ ಗೊಬ್ಬರ ಅದು ಜಾಸ್ತಿ ಹಾಕ್ಬಿಟ್ಟಿದ್ರಂದ್ರೆ ಈ ಎಲೆಗಳೆಲ್ಲ ಒಂಥರ ಗಡ್ಡೆ ಓಡೋ ಟೇಜ್ಗ ಹಾ. ಅದು ಸುರುಗು ರೋಗ ಅಂದ್ಬಿಟ್ಟು ಎಲೆಗಳೆಲ್ಲ ಒಣಗೆ ತರ ಬಂದ್ಬಿಡ್ತದೆ. ಇವಾಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದು ಎಲೆಕೋಸೆ ಅಂತಾನೆ ಕರೆಯೋದು. ಎಲೆನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಎಲೆ ಚೆನ್ನಾಗಿರ್ಬೇಕು. ಇವಾಗ ಕಲ್ಕತ್ತಾ ಸೀಸನ್ ಅಂತ ಹೇಳ್ತಾರಣ್ಣ, ಯಾವಾಗ ಸ್ಟಾರ್ಟ್ ಆಗುತ್ತಣ್ಣ ಅಂತ? ಇದು ಒಂದು 4-5ನೇ ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ತದೆ. 4ನೇ ಜಾಸ್ತಿ ಡಿಮ್ಯಾಂಡ್ ಆಗೋದು ಜಾಸ್ತಿ ಡಿಮ್ಯಾಂಡ್ ಸರ್ ಇವಾಗ ಡಿಮ್ಯಾಂಡ್ ಬರಬೇಕಾಗಿತ್ತು. ನಾನ್ ಮಾಡಿದ್ದು ಸ್ವಲ್ಪ ಲೇಟ್ ಮಾಡಿದ್ದೀರಾ. ಇಷ್ಟೊತ್ತಿಗೆ ಬಂದಿದ್ರೆ ಇವಾಗ ಏನಿದೆ ನಡೀತಾ ಇದೆ ಸರ್? 10,000 ಟನ್ 180. 180 ಆ ರೇಟ್ ಇದೆಯಾ ಈಗ? ಹೌದು, ಸೂಪರ್ ಸರ್. ಆ ತರ ಏನಾದ್ರು ಬೆಲೆಗಳು ಸಿಕ್ಕಿದ್ದೆ ಆದ್ರೆ ರೈತ ಬಂದು ಚೆನ್ನಾಗಿ ಹೋಗ್ತಾರೆ. ಓಕೆ, ಮತ್ತೆ ಈಗ 1 ಎಕರೆ ತಕೊಂಡ್ರೆ ಅಣ್ಣ ನಾವು ಎಷ್ಟು ಲೋಡ್ ಬೆಳಿಬೋದಣ್ಣ? 1 ಎಕರೆಗೆ ಅಷ್ಟೇ ಸರ್, ಒಂದು 8,000 ನಾರು 2 ಲೋಡ್ ಫುಲ್ 2 ಲೋಡ್ ಫುಲ್ ಆಗಿ ಬೆಳಿಬೋದು. 1 ಎಕರೆಗೆ ಹಂಗಾದ್ರೆ ನೀವು ನಾಟಿ ಮಾಡೋದಾದ್ರೆ ಎಷ್ಟು ನಾರು ನಾಟಿ ಮಾಡ್ತೀವಿ? 1 ಎಕರೆಗೆ ಒಂದು 8,000 ನಾರು ಬೇಕಾಗುತ್ತೆ ಸರ್. 8-9,000 ಅಷ್ಟೇನೆ ಬರೋದು. ಸರ್ 1 ಎಕರೆಗೆ 18,000 ನಾರು ನಾಟಿ ಮಾಡ್ತೀರಾ. ಆ ಲೆಕ್ಕಾಚಾರಕ್ಕೆ ತಗೊಂಡಾಗ ನಿಮ್ಗೆ 1-2 ಲೋಡ್ ಗ್ಯಾರಂಟಿ ಮಾಡ್ಬೋದು. 2 ಲೋಡ್ ಮಾಡ್ಬೋದಾ? 2-2.5 ಲೋಡ್ ಮಾಡ್ಬೋದು. 2-2.5 ಲೋಡ್ ಮಾಡ್ಬೋದು. 2 ಲೋಡ್ ಬಂದ್ರೆ ಏನು ಮೋಸ ಇಲ್ಲ. ಈಗ ನಾರುಗಳು ಸಾಲುಗಳು ನೋಡೋದಾದ್ರೆ ಅಣ್ಣ ಎಷ್ಟು ಅಡಿಕ ಇವಾಗ ಒಂದ್ ಸಾಲಿಂದ ಇನ್ನೊಂದು ಡ್ರಿಪ್ ಪೈಪ್ ಎಷ್ಟು ದೂರ ಕೊಡ್ತೀರಾ? 2.5 ಇಡ್ಬೇಕು ಸರ್. 2.5 ಇದ್ರೆ ನಾವು 2 ನಾರು ಉಳ್ತಿರಲ್ಲ, ಅಲ್ಲಿಂದ ಇಲ್ಲಿಗೆ 2.5 ಕಡುಗು ನಾನು ಹೊಡೆದಿರೋದು. 2.5 ನೀವು ಕಡುಗು ಹೊಡೆದು ಹಾಕಿರೋದು. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ 2.25 ಒಂದು ಅಷ್ಟು ಹೆಚ್ಚು ಕಮ್ಮಿ. ಒಂದು ಸಸಿಯಿಂದ ಇನ್ನೊಂದು ಸಸಿಕ ಅಂತರ ಎಷ್ಟು ಕೊಡ್ತೀರಣ್ಣ ಇವಾಗ? ಈ ಒಂದ್ ಸಸಿಯಿಂದ ಇನ್ನೊಂದ್ ಸಸಿಕ ಒಂದು ಅಡಿಗೆ ಒಂದೊಂದು ಅಡಿಗೊಂದೊಂದು ಸಾಲುಗಳು ಬಂದು 2.5 ಇಂದ 3 ಅಡಿ. ಆಮೇಲೆ ಇದ್ರಾಗ ಓಡಾಡಕ್ಕೆ ಏನ್ ಬಾಧೆ ಆಗಲ್ಲ ಅಣ್ಣ? ಏನಿಲ್ಲ, ನಾವು ಸಾಲಗಳಾಗ ಹೋಗ್ತಿರಲ್ಲ, ನಾನು ಅಲ್ಲಿ ಹೊಡೆದು ನೋಡಿ ಇವಾಗ ಎಲ್ಲ ಮುಚ್ಕೊಂಡದೆ. ಇನ್ನೂ ಸ್ವಲ್ಪ 3 ಅಡಿನೇ ಇರ್ಬೇಕು. ಅಲ್ಲಿ ಏನೋ ತಾಕತ್ತದೆ, ಇವಾಗೆಲ್ಲ ಜಾಸ್ತಿ ಬೆಳೆ ಆಗದೆ. ತಾಕತ್ ಕಡಿಮೆ ಇದ್ರೆ ಇಷ್ಟು ಬರಲ್ಲ. ಅಂದ್ರೆ 2.5 ಇಂದ 3 ಅಡಿ ಆರಾಮಾಗಿರ್ತದೆ. ಅಣ್ಣ ಈಗ ಈ ಒಂದ್ ಬೆಳೆಗೆ ಎಷ್ಟು ದಿನ ಆಗದೆ ಸರ್? ಈಗ ಆಗಿರೋದಾ 1 ತಿಂಗಳ ಮೇಲೆ 10 ದಿನ ಆಗಿದೆ. 1 ತಿಂಗಳ ಮೇಲೆ 10 ದಿನ. ಇನ್ನ 1 ತಿಂಗಳ 10 ದಿನಕ್ಕೆ ಎಲ್ಲ ಬೆಳೆ ಬರ್ತದ? ಬರಲ್ಲ, ಒಂದು ತಿಂಗಳ ಮೇಲೆ 20 ದಿನ ಮೇಲೆ 20 ದಿನ 20-25 ದಿನ ಆಗುತ್ತೆ. ಅದೇನು ಮಾರ್ಕ್ ಆಗಿದ ಮೇಲೆ ಸ್ವಲ್ಪ ಅದು ಸೈಜ್ ಬರ್ಬೇಕಲ್ಲ. ಮತ್ತೆ ಇನ್ನೊಂದಣ್ಣ, ಈಗ ಮಳೆ ಕಾಲದಾಗ ಏನು ರೋಗ ಏನ್ ಜಾಸ್ತಿ ಬರಲ್ಲ ಇದಕ್ಕ? ಏನು ಅಷ್ಟೇನು ರೋಗ ಇಲ್ಲ. ತೇವು ಜಾಸ್ತಿ ಆದ್ರೆ ಒಂಥರ ನಾರು ಜೋಲ್ ಬಿಡ್ತದೆ. ತ್ಯಾಮ ಇರಬಾರ್ದು. ಈ ಹುಳುಗಳು ಲೆಕ್ಕಾಚಾರಕ್ಕೆ ಬಂದವಾಗ ಮಳೆ ಕಾಲದಾಗ ಜಾಸ್ತಿ ತೊಂದರೆ ಕೊಡ್ತಾವ, ಬೇಸಿಗೆನಾಗ ತೊಂದರೆ ಕೊಡ್ತಾವ? ಬೇಸಿಗೆನಾಗ ಕಡಿಮೆ ಸರ್. ಇದು ಮಾವಿನಕಾಯಿ ಸೀಸನ್ ಇದ್ದಾಗ ಅವು ಉಳುವೆ ಬರಲ್ಲ, ಕಡಿಮೆ. ಈಗ ಇನ್ನ ಹುಳು ಜಾಸ್ತಿ, ಗಾಳಿಗ ಎಲ್ನುಳುವನು ಬರ್ತದೆ. ಎಲ್ನುಳುವು ಬಂದ ಹೆಂಗ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಆ ಚಿಟ್ಟೆ ತರ ಇರೋದು ಬಂದು ಮಟ್ಟಿಗೆ ಚಿಟ್ಟೆನ ಕುರುಳಿಸಬಾರ್ದು, ಆ ಚಿಟ್ಟೆನೆ ಮಾಡೋದ್ ಕೆಲಸ. ಅದನ್ನ ಮೊದಲು ಕಂಟ್ರೋಲ್ ಅದನ್ನ ಮಾಡ್ಬೇಕು ಅಣ್ಣ. ಈಗ ಫ್ಲಾಟ್ ಅಲ್ಲಿ ನೋಡೋದಾದ್ರೆ ಇದಿಷ್ಟು ಬಂದು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗೈತೆ, ಅಲ್ಲಿ ಅಷ್ಟು ಮಾತ್ರ ಅಷ್ಟಾಗ್ಲ ಏನೋ ಹೆಚ್ಚು ಕಡಿಮೆ ಆಗದ ಏನಣ್ಣ ಆ ಕಡೆ ಬಂದು? ಅದೇ ನಾನು ಯಾವ್ದೋ ಔಷಧಿಗಳೇ ಹೊಡೆದು ಅದನ್ನ ವೇಸ್ಟ್ ಮಾಡ್ಕೊಂಡಿದ್ದು. ಅದನ್ನೇನು ಮಾಡಕ್ ಹೋಗ್ಬೇಡ. ಈಗ ಬೇರೆ ಊತಿದ್ದೇನೆ, ಅದು ಚೆನ್ನಾಗದೆ. ಇನ್ನೊಂದು ವಾರ ಹೋದ್ರೆ ಅದು ಇಷ್ಟು ಮಾತ್ರ ಬಂದ್ಬಿಡ್ತದೆ. ಸರಿ ಅಣ್ಣ. ಅದು 2ನೇ ಸಲ ಡೆಲಿವರಿ 70 ಪೈಸೆ ಡೆಲಿವರಿ. 70 ಪೈಸೆ ಡೆಲಿವರಿ. ಅಣ್ಣ ಇವಾಗ 1 ಎಕರೆಕ ಖರ್ಚುಗಳು ನೋಡೋದಾದ್ರೆ ಎಷ್ಟು ಮಾತ್ರ ಬೀಳ್ತಾವಣ್ಣ? ಒಂದು ಅಂದಾಜು ಹೇಳ್ರಣ್ಣ, ಜಾಸ್ತಿ ಆ ಲೆಕ್ಕಾಚಾರದಲ್ಲಿ ಬೇಡ, ಒಂದು ಅಂದಾಜು ಹೇಳ್ರಿ. ಸರ್ ಈಗ ಈ ಮಳೆಗಾಲದಾಗ ಈ ಗಾಳಿ ಹುಳುಗಳು ಹೊಡೆದು ಜಾಸ್ತಿ ಅಲ್ಲ. ಈಗ ನನ್ಗಿದು 2 ಎಕರೆ ಲೆಕ್ಕ, ನನ್ಗಿದು ಕರೆಕ್ಟ್ ಗೆ ಇವಾಗ 70,000 ರೂಪಾಯಿ ಖರ್ಚು ಬಿದ್ದಿದೆ. 70,000 ಖರ್ಚು ಬಿದ್ದಿದೆ. ಓಕೆ, ನಿಮ್ಮ ಅಂದಾಜು ಇಷ್ಟು ಮಾರಿದ್ರೆ ಲಾಸ್ ಆಗಲ್ಲ ಕೋಸು ಒಂದು ಲೋಡ್ ಅಂದ್ರೆ ಎಷ್ಟು ಮಾರ್ಬೇಕಣ್ಣ? ಸರ್ ಈಗ ಎಲ್ಲ ಕಂಪಲ್ಸರಿ ಇಲ್ಲ ಅಂದ್ರೆ ನಮ್ಗೊಂದು 70,000 ಆದ್ರೂ ಲೋಡ್ ಸಿಕ್ಕಿದ್ರೆ ಲಾಸ್ ಬರೋದು. ಒಂದು 60-70,000 ಆದ್ರೆ ಏನು ಲಾಸ್ ಬರಲ್ಲ. ಇದಕ್ಕಿಲ್ಲ ಅಂದ್ರೆ 4 ಲೋಡ್ ಬೆಳಿತೀನಿ. 2 ಲೋಡ್. ಓಕೆ ಅಣ್ಣ. ಇನ್ನ ಈ ಲಾಸ್ಟ್ ಆಗೋವರೆಗೂ ಇನ್ನೊಂದು 20,000 ಖರ್ಚು ಬರ್ಬೋದು.
ಅಷ್ಟು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಒಂದ್ 60-70 ಸಾವಿರ ಹೋದ್ರೆ ಒಂದ್ ಲೋಡ್ ಲಾಸ್ ಬರ್ದಿರಾ ಬರಲ್ಲ. ಅದ್ರ ಮೇಲೆ ನಮ್ಮ ಅದೃಷ್ಟ. ಅದು 2 ಲಕ್ಷ ಹೋದ್ರೂ ಬೇಡಪ್ಪ ಅಂತೀರಾ? ಬೇಡ ಅನ್ನಕ್ಕಾಗಲ್ಲ, ರೈತರಿಗೆ ಬರೋದೇ ಯಾವಾಗ ಅಪರೂಪ, ಅದನ್ನ ಬೇಡ ಅನ್ನಕ್ಕಾಗಲ್ಲ. ಸರಿ ಅಣ್ಣ, ಬೆಳೆನ ಇದೇ ರೀತಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಗೆ ಒಳ್ಳೆ ರೇಟ್ ಸಿಕ್ಲಿ ಅಂತ ನಾವು ದೇವ್ರನ್ನ ಕೇಳ್ಕೊಂತೀವಿ. ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಾನು ಇವಾಗ ಔಷಧಿಗೆ ಹೋಗ್ಬಿಟ್ಟು ಅಮೌಂಟ್ ಆಗಿನಲ್ಲ ಕಾಸು ಸ್ವಲ್ಪ ಇದು 1 ಮೂಟೆ ಗೊಬ್ಬರ ಬೇಕು ಅಲ್ಲಿ ಬೇರೆ. ಆಮೇಲೆ 3 ಗಂಟೆಯಿಂದ ಫೋನ್ ಹಾಕಿಸ್ತೀನಿ ಅಂದ್ಬಿಟ್ಟು ಫೋನ್ ನಂಬರ್ ಬರ್ಕೊಂಡ ಬಂದೆ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ.